ಯಾರಿಗೆ ಅವಾಗವಾಗ ತಲೆನೋವು ಬರುತ್ತೆ, ಯಾರಿಗೆ ಅವಾಗವಾಗ ಕಾಲು ನೋವು ಬರುತ್ತೆ, ಈ ಕಾಲು ನೋವು ತಲೆನೋವು ನಿಮಗಿದೆ ಅಂದರೆ ತಿಳ್ಕೊಂಬಿಡಿ ನೀವು ಮಾನಸಿಕ ರೋಗಿಗಳೇ. ಇದು ಮಕ್ಕಳು ಹೇಳ್ತವೆ, ಅಮ್ಮ ನನಗೆ ಕಾಲು ನೋಯುತ್ತೆ ಅಂತ. ಹೌದು ಅಲ್ಲಮ್ಮ, ಅಮ್ಮ ನನಗೆ ತಲೆನೋಯುತ್ತೆ ಅಂತ ಮಕ್ಕಳು ಹೇಳ್ತವೆ. ಅವ್ರಿಗೆ ಅಮೃತಾಂಜನ ಕುಜ್ತಾರೆ ತಾಯಂದಿರು. ಎಷ್ಟರ ಮಟ್ಟಕ್ಕೆ ಘೋಷಣೆ ಮಾಡ್ತಾರೆ ಲೆಕ್ಕ ಹಾಕ್ಕೊಳ್ಳಿ. ಅಮೃತಾಂಜನ ಮಕ್ಕಳಿಗೆ ಯಾವ ಕಾರಣಕ್ಕೂ ಟ್ಯಾಬ್ಲೆಟ್ ಕೊಡೋದು, ಅಮೃತಾಂಜನ ಹಾಕೋದು ಸರಿಯೇ ಇದ್ದರೂ ಮಗುವಿಗೆ ಮುಂದಕ್ಕೆ ತುಂಬ ತೊಂದರೆ ಆಗುತ್ತೆ. ಅದು ನಾವೆಷ್ಟು ಔಷಧವನ್ನು ಬಳಸ್ತೀವೋ ಮಗುವಿನ ಭವಿಷ್ಯಕ್ಕೆ ತುಂಬ ತೊಂದರೆ ಆಗುತ್ತೆ. ಅದಕ್ಕೆ ಏನು ಮಾಡಬೇಕು ಅಂದರೆ ಎಚ್ಚರಿಕೆ ತೊಗೋಬೇಕಂದ್ರೆ, ಮಗುವಿಗೆ ಕಾಲು ನೋವು ಏನಕ್ಕೆ ಬಂತು ಅಂದರೆ ಬ್ಯಾಗು ತೂಕ ಇತ್ತು ಸ್ವಾಮಿ, ತುಂಬ ಓಡಾಡ್ಬಿಟ್ಟವನೆ, ಆಟ ಆಡ್ಬಿಟ್ಟವನೆ ಅಂದ್ಬಿಟ್ಟು ಕಾಲ್ಗೆ ಹಿಡ್ಕೊಂಡು ಮಸಾಜ್ ಮಾಡಿ ಮಲಗಿಸ್ಬಿಡ್ತಾರೆ. ಮತ್ತು ನಾಳೆ ಬೆಳಗ್ಗೆ ಮಗು ಅದೇ ಹೇಳುತ್ತೆ, ಮತ್ತು ಅವ್ರು ಅದನ್ನೇ ಮಾಡ್ತಾರೆ. ಈಗ ಮಗುಗೆ ನೀವು ಬೆಳೆಸೋದು ಯಾವ್ದು ರೀತಿ? ಕಾಲು ನೋವು ತಲೆನೋವು ಇಟ್ಕೊಂಡು ತಾಯಿ ತಂದೆ ನೀವು ಬೆಳೆಸಿದ್ದೀರಾ ಅಂದರೆ ಆ ಮಗು ಕತೆ ಮುಂದೆ ಏನು? ಹೌದು ಏನಮ್ಮ? ಯಾಕೆಂದ್ರೆ ಮಗು ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂದರೆ ಬೇಜಾರು ಜಾಸ್ತಿ ಆಗ್ಬಿಡುತ್ತೆ. ಯಾಕೆ ನನಗೆ ಹಿಂಗೆ ಆಗ್ತಾಯಿದೆ, ಯಾಕೆ ನನಗೆ ಹಿಂಗೆ ಆಗ್ತಾಯಿದೆ ಅಂತ. ಯಾವ ಸ್ಕೂಲಲ್ಲಾರು ಮಕ್ಕಳನ್ನ ಕೇಳ್ತಾರ ಏನಕ್ಕೆ ಡಲ್ ಆಗಿದೆಯಾ ಅಂತ ಕೇಳ್ತಾರ ಮಾಸ್ಟ್ರು? ಇಲ್ಲ. ಅಪ್ಪ ಅಮ್ಮ ಕೇಳಕ್ಕೆ ಪುರ್ಸೊತ್ತಿದೆಯಾ? ಇಲ್ಲ. ಮತ್ತು ಆ ಮಗು ಮುಂದಿನ ಭವಿಷ್ಯ ಹೇಗೆ ಕೊಡ್ತೀರಾ ನೀವು? ನೀವೇ ಕೇಳ್ತಿರಲ್ಲ ಭವಿಷ್ಯ ಮಕ್ಕಳದು ಅಂತ. ಎಲ್ಲರೂ ಅದೇ ಅಲ್ಲಮ್ಮ ಕೇಳೋದು. ಹೌದು ಗುರುಜಿ. ಈ ಭವಿಷ್ಯ ಕೇಳೋರಿಗೆ ಇನ್ನೂ ಅರ್ಥ ಆಗಿಲ್ಲ ಪ್ರಪಂಚ. ಈ ಭವಿಷ್ಯ ನಾವು ಕೇಳಬಾರ್ದು. ಭವಿಷ್ಯ ನಮ್ಮ ಕೈಯಲ್ಲಿದೆ, ಶಾಸ್ತ್ರ ಹೇಳೋರ ಕೈಯಲ್ಲಿಲ್ಲ, ಜ್ಯೋತಿಷಿ ಕೈಗಳಿಲ್ಲ, ಭಗವಂತನ ಕೈಯಲ್ಲಿಲ್ಲ ಅಂತ ನಮಗಿನ್ನೂ ಅರಿವಾಗಿಲ್ಲ. ನಮ್ಮ ಭವಿಷ್ಯ ನಮ್ಮ ಕೈಯಲ್ಲಿದು. ಹೌದಲ್ಲಮ್ಮ? ನಾವು ಊಟ ತಿಂಡಿ ಅಭ್ಯಾಸ ಏನಿರುತ್ತೋ ಅದೇ ಭವಿಷ್ಯ. ಹೌದು. ಅದನ್ನು ತಪ್ಪಾಗಿ ಯಾವಾಗಲೂ ತಿನ್ನೋದು, ಯಾವಾಗಲೂ ಮಲ್ಕೊಳ್ಳೋದು, ಯಾವಾಗ ಹಂಗೆ ನಡ್ಕೊಳ್ಳೋದು ಆದರೆ ಭವಿಷ್ಯ ಎಲ್ಲಿ ಬರುತ್ತಲ್ಲಿ? ಅದಕ್ಕೋಸ್ಕರವಾಗಿ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋದನ್ನು ಕಲಿಯದೇ ಇದ್ದಾಗ ಈ ಮಾನಸಿಕ ರೋಗಿಗಳಾಗಿ ನಾವು ಅನುಭವಿಸ್ಬೇಕಾಗತ್ತೆ. ಒಂದು ದೇಹವನ್ನು ನಾವು ಗುರುತಿಸ್ಕೋಬೇಕು. ಯಾವುದೇ ದೇಹದಲ್ಲಿ ಯಾವುದೇ ಭಾಗದಲ್ಲಿ ನೋವು ಬರುತ್ತೆ ಅಂತ ಅಂದರೆ ಇಮ್ಮಿಡಿಯೇಟಾಗಿ ಅದರ ಬಗ್ಗೆ ನಾವು ವಿಶ್ಲೇಷಣೆ ತಗೋಬೇಕು. ಏನು ತಪ್ಪಾಗಿದೆ? ಹೌದಾ? ಏನು ತಿಂದೆ ನಾನು? ಅಥವಾ ನಿದ್ದೆ ಜಾಸ್ತಿ ಮಾಡಿದ್ನಾ, ಕಮ್ಮಿ ಮಾಡಿದ್ನಾ, ಕೋಪ ಮಾಡ್ಕೋತಾ ಇದ್ದೀನಾ, ಯಾವುದು ಅಂತ ಗೊತ್ತಾಗತ್ತೆ. ಅದನ್ನು ಕಮ್ಮಿ ಮಾಡ್ತಾ ಬಂದ್ಬಿಡಿ, ಆಟೋಮೆಟಿಕ್ ನೀವೇ ಚೇಂಜ್ ಆಗ್ತೀರಾ. ಇದಕ್ಕೆ ಹೇಳ್ತಕ್ಕಂಥದ್ದು ನೇರವಾದ ವಿಷಯ ಏನಪ್ಪ ಅಂದರೆ, ರೋಗ ಬರೆಸ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ, ರೋಗ ಬರೋದಕ್ಕೆ ಮುಂಚೆ ನಿಮ್ಮ ದೇಹದ ಎಚ್ಚರಿಕೆಯನ್ನು, ನಿಮ್ಮ ದೇಹವನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದನ್ನು ನೀವು ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಇದನ್ನೇ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಎಲ್ಲವೂ ಭಗವಂತನ ಕೈಯಲ್ಲೇ ಇದೆ, ಎಲ್ಲವೂ ಭಗವಂತನಿಂದನೇ ಸಾಧ್ಯ. ನಮ್ಮ ದೇಹ, ನಾವು ಮಾತಾಡ್ತಿರ್ತಕ್ಕಂಥ ಪ್ರತಿ ಮಾತು, ಪ್ರತಿಯೊಂದು ವಿಚಾರನೂ ಭಗವಂತನೇ ಕಾರಣ ಅಂತಕ್ಕಂಥ ಸತ್ಯ ಸಂಗತಿಯನ್ನು ಮಕ್ಕಳಿಗೆ ನಾವು ಬೋಧನೆ ಮಾಡಬೇಕು. ನಾವು ತಿಳ್ಕೋಬೇಕು ಅಂತಕ್ಕಂಥದ್ದು ಯಾರಿಗೆ ಅರಿವಿಲ್ಲವೋ ಇವರಿಗೆ ಮಾನಸಿಕ ರೋಗ ಸದಾ ಇರುತ್ತೆ. ಇದಕ್ಕೆ ಔಷಧಿ ಇಲ್ಲ. ಇದಕ್ಕೆ ಕಾರಣ ನಾವು ಸತ್ತವರಿಗೆ ಗೊತ್ತಿಲ್ಲದೆ ನಡೆದುಕೊಂಡಿರುವ ಒಂದು ವಿಚಾರದಿಂದ ಈ ಮಾನಸಿಕ ರೋಗಿಗಳಾಗಿರೋದಕ್ಕೆ ಕಾರಣ ಆಗುತ್ತೆ ಅಂತ ಇಷ್ಟು ವಿಷಯನ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಕೆಲವರು ಒಂದು ಸಲ ಯೋಚನೆ ಮಾಡಿ, ಹೌದಲ್ವಾ ನಾವೆಷ್ಟು ತಪ್ಪು ಮಾಡ್ತಾ ಇದ್ದೀವಿ ಅಂತ. ನಮಗೇನೂ ಅರ್ಥ ಆಗಿಲ್ಲ, ನಮಗೇನೂ ಗೊತ್ತಾಗಿಲ್ಲ, ನಾವು ಬದುಕ್ತಾ ಇದ್ದೀವಿ ಅಂದರೆ ಈ ಥರ ಮನಸ್ಸೋ ಇಚ್ಛೆ ಮಾತಾಡೋದು, ಕೋಪ ಬರೆಸ್ಕೊಳ್ಳೋದು ಇದು ಜೀವನ ಅಲ್ಲ. ಮಾನಸಿಕವಾಗಿ ಮನಸ್ಸಿಗೆ ಒಂದು ಔಷಧಿಯನ್ನು ಕೊಡೋದು ನೀವೇ ಆಗಿರಬೇಕು. ಅದು ಯಾರು ಕೊಡೋಕ್ಕಾಗಲ್ಲ. ಈ ಸತ್ಯವನ್ನು ಪ್ರತಿದಿನ ಕಾರ್ಯಕ್ರಮದಲ್ಲಿ ಹೇಳ್ತಾನೆ ಇರ್ತೀನಿ, ಅರ್ಥ ಮಾಡ್ಕೊಳ್ಳಿ. ಅಂತಹ ಸಂದರ್ಭ ಬಂದಾಗ, ಇಲ್ಲ ನಾವು ಇದರ ಬಗ್ಗೆ ಮಾತಾಡಬೇಕು, ತಿಳ್ಕೋಬೇಕು ಅನ್ನೋದಾದರೆ ಎದುರುಗಡೆನೇ ಬಂದರೆ ನಾನು ಸ್ವಾಗತ ಮಾಡ್ತೀನಿ. ಕೂತು ಮಾತಾಡೋಣ, 4 ಜನಕ್ಕೆ ಅರ್ಥ ಆಗಲಿ. ಯಾರು ಏನು ತಿಳ್ಕೊಂಡಿದ್ದಾರೆ ಅನ್ನೋದು ಮುಖ್ಯ ಅಲ್ಲ, ನಾವು ಸಮಾಜಕ್ಕೆ ಏನು ಕೊಡ್ತಾ ಇದ್ದೀವಿ ಅನ್ನೋದು ಮುಖ್ಯ. ಪ್ರತಿಯೊಬ್ಬರಲ್ಲೂ ಬರಬೇಕು ಅಂತಕ್ಕಂಥದ್ದೇ ನಮ್ಮ ಕೋರಿಕೆ ಅಂತ. ಈಗ ಮುಂದೆ ಅಮ್ಮ